ಆಗಸ್ಟ್ 15 ಸ್ವಾತಂತ್ರ್ಯ ಘೋಷಣೆಯ ದಿನವಾಗಿ ಯಾಕೆ ಆಯ್ಕೆ ಮಾಡಲಾಯಿತು ಗೊತ್ತಾ? ಲಾರ್ಡ್ ಮೌಂಟ್ ಬ್ಯಾಟನ್ ಈ ದಿನಾಂಕವನ್ನ ಆಯ್ಕೆ ಮಾಡಿದ್ರು. ಈ ದಿನಾಂಕವು ಜಪಾನ್ ಶರಣಾದ ದಿನದೊಂದಿಗೆ ಹೊಂದಿಕೆಯಾಗುತ್ತದೆ. ಜಪಾನ್ ಆಗಸ್ಟ್ 15, 1945ರಂದು ಎರಡನೇ ಮಹಾಯುದ್ಧದಲ್ಲಿ ಶರಣಾಗಿತ್ತು. ಸ್ವಾತಂತ್ರ್ಯಕ್ಕಾಗಿ ಆಗಸ್ಟ್ 15ನೇ ಆಯ್ಕೆ ಮಾಡಿದ್ಯಾಕೆ? ಇದರ ಹಿಂದಿತ್ತ ಮೌಂಟ್ ಬ್ಯಾಟನ್ರ ಹಿಡನ್ ಅಜೆಂಡಾ. ಭಾರತವು 1947ರಂದು ಬ್ರಿಟಿಷರ ಗುಲಾಮಗಿರಿಯಿಂದ ಮುಕ್ತವಾಗಿತ್ತು. ಲಾರ್ಡ್ ಮೌಂಟ್ ಬ್ಯಾಟನ್ ಈ ದಿನಾಂಕವನ್ನ ಆಯ್ಕೆ ಮಾಡಿದ್ರು. ಈ ದಿನಾಂಕವು ಜಪಾನ್ನೊಂದಿಗೆ ಶರಣಾದ ದಿನದೊಂದಿಗೆ ಹೊಂದಿಕೆಯಾಗತ್ತೆ. ಭಾರತ ಇದೀಗ ತನ್ನ 79ನೇ ಸ್ವಾತಂತ್ರ್ಯ ದಿನವನ್ನ ಆಚರಿಸ್ತಾ ಇದೆ. 1947ರಲ್ಲಿ ಈ ದಿನದಂದು ಭಾರತವು ಶತಮಾನಗಳಷ್ಟು ಹಳೆಯದಾದ ಬ್ರಿಟಿಷ್ ಗುಲಾಮಗಿರಿಯಿಂದ ಮುಕ್ತವಾಗಿತ್ತು. ಆದ್ರೆ ಆಗಸ್ಟ್ 15 ಸ್ವಾತಂತ್ರ್ಯ ಘೋಷಣೆಯ ದಿನವಾಗಿ ಯಾಕೆ ಆಯ್ಕೆ ಮಾಡಲಾಯಿತು ಗೊತ್ತಾ? ಭಾರತದಲ್ಲಿ ಬ್ರಿಟನ್ನ ಕೊನೆಯ ವೈಸ್ರಾಯ್ ಆಗಿದ್ದ ಲಾರ್ಡ್ ಮೌಂಟ್ ಬ್ಯಾಟನ್ ಅವರಿಗೆ ಅಧಿಕಾರ ವರ್ಗಾವಣೆಯ ಜವಾಬ್ದಾರಿಯನ್ನ ವಹಿಸಲಾಗಿತ್ತು. ಅವರು ಆಗಸ್ಟ್ 15 ಅಧಿಕಾರ ವರ್ಗಾವಣೆಯ ದಿನಾಂಕವಾಗಿ ಆಯ್ಕೆ ಮಾಡಿದ್ರು. ಇದು ಆಕಸ್ಮಿಕವಾಗಿರಲಿಲ್ಲ ಅಥವಾ ಯಾವುದೇ ಒಂದು ನಿರ್ದಿಷ್ಟ ಕಾರಣವನ್ನ ಆಧರಿಸಿರಲಿಲ್ಲ. ಮೌಂಟ್ ಬ್ಯಾಟನ್ ತಮ್ಮ ಆಯ್ಕೆಗಳನ್ನ ಪರಿಗಣಿಸಿ ಅಂತಿಮವಾಗಿ 15 ಆಯ್ಕೆ ಮಾಡಿದ್ರು. ಅಂದ್ರೆ ಆಗಸ್ಟ್ 15 ಆಯ್ಕೆ ಮಾಡಿದ್ರು. ಯುಕೆ ಪ್ರಧಾನಿ ಕ್ಲೆಮೆಂಟ್ ಆಂಟ್ಲಿ ಫೆಬ್ರವರಿ 20, 1947ರಂದು ಮೌಂಟ್ ಬ್ಯಾಟನ್ ಅವರನ್ನ ಭಾರತದ ವೈಸ್ರಾಯ್ ಆಗಿ ನೇಮಕ ಮಾಡುವಂತೆ ಕಿಂಗ್ ಜಾರ್ಜ್ ಅವರಿಗೆ ಸಲಹೆ ನೀಡಿದ್ರು. ದೇಶದ ಸ್ಥಿತಿಯನ್ನ ಗಮನಿಸಿದ್ರೆ ಸ್ವಾತಂತ್ರ್ಯ ನೀಡೋದಕ್ಕೆ 1 ವರ್ಷದವರೆಗೆ ಕಾಯೋದು ಸೂಕ್ತ ಅಲ್ಲ ಅಂತ ಹೇಳಿ ಅವರು ನಂಬಿದ್ರು. ಇದಕ್ಕಾಗಿ ಅವರು ಹೊಸ ಯೋಜನೆಯನ್ನ ರೂಪಿಸಿದ್ರು. ಈ ಸಂದರ್ಭದಲ್ಲಿ ಮೌಂಟ್ ಬ್ಯಾಟನ್ ಅವರನ್ನ ಭಾರತದ ಕೊನೆಯ ವೈಸ್ರಾಯ್ ಆಗಿ ನೇಮಿಸಲಾಯಿತು. ಲ್ಯಾರಿ ಕಾಲಿನ್ಸ್ ಮತ್ತು ಡೊಮಿನಿಕ್ ಲ್ಯಾಪಿಯರ್ ಅವರ ಫ್ರೀಡಮ್ ಅಟ್ ಮಿಡ್ನೈಟ್ ಪುಸ್ತಕದ ಪ್ರಕಾರ ಭಾರತದ ಕೊನೆಯ ವೈಸ್ರಾಯ್ ಈ ದಿನಾಂಕವನ್ನ ತನ್ನ ಸ್ವಂತ ಅಸ್ತಿತ್ವದ ಅತ್ಯಂತ ವಿಜಯಶಾಲಿ ಕ್ಷಣದೊಂದಿಗೆ ಹೊಂದಾಣಿಕೆಯಾಗಬೇಕಂತ ಬಯಸಿದ್ರು. ಜಪಾನ್ ಆಗಸ್ಟ್ 15, 1945ರಂದು ಎರಡನೇ ಮಹಾಯುದ್ಧದಲ್ಲಿ ಶರಣಾಗಿತ್ತು. ಎರಡನೇ ಮಹಾಯುದ್ಧದಲ್ಲಿ ಆಗ್ನೇಯ ಏಷ್ಯಾದ ಸರ್ವೋಚ್ಚ ಮಿತ್ರ ನೌಕಾ ಕಮಾಂಡರ್ ಮೌಂಟ್ ಬ್ಯಾಟನ್ ಆಗಿದ್ರು.